ಫುಲ್ಲು ಮಳೆ ಗಾಯ್ಸ್. ನಮ್ಮ ಮನೆಯಲ್ಲಿ ಒಂದು ಅಂದಾಜ್ ಕರೆಕ್ಟಾಗಿ ಇರುತ್ತೆ. ನಮ್ಮ ಮಮ್ಮಿ ಬಂದ್ಮೇಲೆ ಅರ್ಧ ನನಗೆ ರೇಕ್ಸ್ ಅದ್ರಲ್ಲೇ ಆಗೋಗುತ್ತೆ. ಮಾಡಿಸ್ಕೊಬಿಟ್ಟು ಅವ್ರ ಹತ್ರ ಚಾಕ್ಲೇಟ್ ಇಸ್ಕೊತಾ ಇದ್ದೆ ಗೈಸ್. ಅಲ್ಲಿ ಇರೋದೆಲ್ಲ ಫ್ರೆಂಡ್ ಕೊಡ್ಸಿರೋದು. ಇದು 2 ಇಯರ್ಸ್ದು ಮೆಮೊರೀಸ್. ಇದು ಗ್ರೀಟಿಂಗ್ ಇದೆ ಅಂದರೆ ನಮ್ಮ ಪಪ್ಪ ಕೊಡ್ತಿರ್ಲಿಲ್ವಲ್ಲ, ಮೇಲ್ಗಡೆ ಬಂದೆ ವಾಚ್ ಇಟ್ಟಿದ್ದೀವಿ ಅಂತ ಓಡೋಗ್ಬಿಟ್ಟವನೆ. ಬಾಯ್ ಹೇಳು. ಬಾಯ್ ಬಾಯ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಲ್ಲಿ ಫುಲ್ಲು ಮಳೆ ಗಾಯ್ಸ್. ಅಂದರೆ ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ, ಮತ್ತೆ ಬರುತ್ತೆ ನೋಡಿ. ಸೂರ್ಯ ಇಲ್ಲಿ ನನ್ನ ಫ್ರೆಂಡ್ ಅವ್ರದ್ದು ಒಂದು ಡಾಗ್ ಇದೆ, ಸಕ್ಕತ್ತಾಗಿದೆ. ಇದು ತೋರಿಸ್ತೀನಿ. ಸೊ ಏನು ಗೊತ್ತಾ ಗೈಸ್, ನಾನು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ವಾಲ್ ಮೇಲೆ ಒಂದು ಏನಂತಾರೆ ವಾಲ್ ಪೇಂಟಿಂಗ್ ಮಾಡಿದ್ದೀನಿ ನೋಡಿ. ಚೆನ್ನಾಗಿ ಮಾಡಿದ್ದೀನಲ್ವ. ಇನ್ನೊಂದೇನು ಅಂದರೆ, ನಾನು ಇವಾಗ ನಮ್ಮ ಮನೇಲಿ ಆ ಡಾಲ್ಸ್ ಎಷ್ಟಿದೆ ಅಂತ ತೋರಿಸಲ್ಲ, ಆದರೆ ನಮ್ಮ ಮನೇಲಿ ಒಂದು ಅಂದಾಜ್ ಎಷ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿ. ಸೊ ನಾನು ಲಾಸ್ಟ್ ಅಂದರೆ ನಂದು ಫಸ್ಟ್ ವ್ಲಾಗಲ್ಲಿ ಕಾಮೆಂಟ್ ಮಾಡಿ ಅಂದ್ಬಿಟ್ಟು ಕಾಮೆಂಟ್ಸೇ ಆಫ್ ಆಗಿಬಿಟ್ಟಿದ್ದೀನಿ. ಸೊ ಈ ಸಲ ಹಂಗಾಗಲ್ಲ, ಕಾಮೆಂಟ್ಸ್ ಆನ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಎಷ್ಟು ಡಾಲ್ಸ್ ಅಂದಾಜು ಮ್ಯಾಕ್ಸಿಮಮ್ ಎಷ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿ. ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಇರುತ್ತೆ. ಏನಂದರೆ ಗೈಸ್, ಇವಾಗ ನಮ್ಮ ಮಮ್ಮಿ ಇಲ್ಲ ಅಲ್ವಾ ಮನೇಲಿ, ಸೊ ನಂಗೆ ಮಾತಾಡೋಕ್ಕೆ ಅಷ್ಟು ಟಾಪಿಕ್ ಸಿಗ್ತಾಯಿಲ್ಲ. ನಮ್ಮ ಮಮ್ಮಿ ಬಂದಮೇಲೆ ಅರ್ಧ ನನಗೆ ರೇಕ್ಸ್ ಅದ್ರಲ್ಲೇ ಆಗೋಗುತ್ತೆ. ಆವಾಗ ನಮ್ಮ ಅಮ್ಮ ಜೊತೆ ಮಾತಾಡೋಕ್ಕೆ ಚೆನ್ನಾಗಿದೆ. ಇನ್ನೊಂದು ಟೈಮು 5:35 ಆಗಿದೆ. ಸೊ ಇನ್ನು 6:30 ಹಂಗೆ ಬರ್ತಾರೆ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸರ್ ಚಾರ್ಜಿಗೆ ಹಾಕೊಂಡು ನಾನು ಸುಮ್ ಕೂರೋ ಮಗ ಅಲ್ಲ ಇಲ್ಲಲ್ಲಿ ನೋಡ್ತಾ ಇದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸೊ ಇಲ್ಲಿ ಡ್ರಾಯರಲ್ಲಿ ನನಗೆ ಬಂದಿದ್ದ ಬರ್ಡೇ ಗಿಫ್ಟ್ಸ್, ಕವರ್ಸು, ಮತ್ತು ನನ್ನ ಸ್ಕೂಲ್ ಫ್ರೆಂಡ್ಸಿಗೆ ನಾನು ಅವ್ರ ನೋಟ್ಸ್ ಬರೆದ್ಬಿಟ್ಟು ಅವ್ರ ನೋಟ್ಸ್ ಬರ್ಬಿಟ್ಟು ಅವ್ರ ಹತ್ರ ಚಾಕ್ಲೇಟ್ ಇಸ್ಕೊತಾ ಇದ್ದೆ ಗೈಸ್. ನಾನು ಅಲ್ಲಿಂದ ಎತ್ಕೊಂಡಲ್ವ ಗೈಸ್, ಈ ಪೇಪರ್ಸ್ ಇದು ಇನ್ನೂ ಇದೆ, ಅದು ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ ಗೈಸ್. ಆ್ಯಂಡ್ ಇಷ್ಟು ಇದರಲ್ಲಿರೋದೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಕೊಡಿಸಿರೋದು. ಆ್ಯಂಡ್ ಒಂದು ಸ್ವಲ್ಪ ಮಮ್ಮಿ ಕೊಡಿಸಿದ್ದು. ನಮ್ಮ ಮಮ್ಮಿ ಅಮ್ಮ ಐ ಲವ್ ಯು ಮಮ್ಮಿ ಐ ಲವ್ ಯು ಅಮ್ಮ ಐ ಲವ್ ಯು ಮಮ್ಮಿ ಐ ಲವ್ ಒಂದು ಇಷ್ಟು ಚಾಕ್ಲೇಟ್ಸಲ್ಲಿ ರಿಯಲ್ಲಾಗಿ ಚಾಕ್ಲೇಟ್ಸ್ ಇದ್ದರೆ ನಾನು ಚಾಕ್ಲೇಟ್ ಅಂಗಡಿ ಮಾಡಬಹುದು. ಇದೆರಡು ನನ್ನ ಕಾಲೇಜ್ ಫ್ರೆಂಡ್ ಕೊಡಿಸಿರೋದು. ಇದು ಚಾಕ್ಲೇಟ್ ಇಷ್ಟೊಂದಿದೆಲ್ಲ, ಇದೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್. ಇದು ನಂಗೆ ಅವ್ರ ಹೆಸರೆಲ್ಲ ಗೊತ್ತು, ಬಟ್ ಹೇಳಲ್ಲ. ಇದು ನನ್ನ ಕಾಲೇಜ್ ಫ್ರೆಂಡ್ಸ್ ಗೈಸ್. ಆ್ಯಂಡ್ 20% ಕಾಲೇಜ್ ಫ್ರೆಂಡ್ಸ್ ಕೊಡಿಸಿದ್ರೆ 80% ನನ್ನ ಸ್ಕೂಲ್ ಫ್ರೆಂಡ್ಸ್. ಅಲ್ಲ 70% ಸ್ಕೂಲ್ ಫ್ರೆಂಡ್ಸ್, 10% ನನ್ನ ಈ ಚಾಕ್ಲೇಟ್ನ ಇಲ್ಲ, ಇದು ನಮ್ಮ ಮಮ್ಮಿ ತಗೊಟ್ಟಿದ್ದು. ಇದನ್ನು ನನ್ನ ಸ್ಕೂಲ್ ಫ್ರೆಂಡಲ್ಲಿ ನಮ್ಮ 3 ಮೆಂಬರ್ಸ್ ಬೆಸ್ಟ್ ಫ್ರೆಂಡ್ಸ್ ಇದೆ ಅವಾಗ ಪಾಸ್ಟ್. ಸೊ ಆವಾಗ ಅದರಲ್ಲಿ ಒಬ್ಳಿಗೆ ಈ ಚಾಕ್ಲೇಟ್ನ ಯಾರೋ ಕೊಟ್ಟಿದ್ದು. ಆವಾಗ ನಾನು ಇದನ್ನು ಟೇಸ್ಟ್ ಮಾಡಿದ್ದಲ್ವಾ, ಸೊ ಅವಾಗಿಂದ ನನಗೆ ಕ್ರೇವಿಂಗ್ಸ್ ಥರ ಇದನ್ನೊಂದು ಅಟ್ಲೀಸ್ಟ್ ತಿನ್ನಬೇಕು ಅಂತ. ಸೊ ಆವಾಗ ನಮ್ಮ ಮಮ್ಮಿ ಹತ್ರ ಹಠ ಮಾಡಿ ತಗ್ಸ್ಕೊಂಡಿದ್ದು ಚಾಕ್ಲೇಟ್. ಇದು
ಬುಕ್ಕು ಫುಲ್ಲು ನನ್ನ ಕಾಲೇಜ್ ಫ್ರೆಂಡ್ಸ್ದು ಮೆಮೊರೀಸ್. ಲೈಕ್ ಇವಾಗ ನನ್ನ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಇವಾಗ ಮುಗೀತಲ್ವ, ಸೊ ಆ 2 ಇಯರ್ಸ್ದು ಮೆಮೊರೀಸ್ ಇದು. ಆ್ಯಂಡ್ ಈ ಬುಕ್ಕು ನಾನು ತಗೊಂಡಿದ್ದು ಆನ್ಲೈನ್ ಇನ್ಸ್ಟಾದಲ್ಲಿ ಒಬ್ಬರು ಪೇಜ್ ಇದೆ, ಸೊ ಅವ್ರ ಪೇಜಿಂದ ನಾನು ಇದನ್ನು ತಗೊಂಡಿದ್ದು. ಇದು ಒಂದೇ ಬುಕ್ಕಲ್ಲ, ಇದು ಪಾಂಡ ಸೆಟ್ ಬರುತ್ತಲ್ವ, ವಾಟರ್ ಬಾಟಲ್, ಎರೇಸರ್, ಕೀ ಚೈನ್, ಬುಕ್ಸ್, ಫೈಲ್ಸ್, ಅದರಲ್ಲಿ ಬಂದಿದ್ದು ಬುಕ್ ಇದು. ಆ್ಯಂಡ್ ಇದು ಇವಾಗ 2 ಇಯರ್ಸ್ ಆ್ಯಂಡ್ ಇವಾಗ ಕಂಟಿನ್ಯೂ ಆಗ್ತಾಯಿದ್ದಾಳೆ ಅವಳು ನನ್ನ ಬೆಸ್ಟೆಸ್ಟ್ ಫ್ರೆಂಡ್ ಕೊಟ್ಟಂಥ ಗ್ರೀಟಿಂಗ್ ಕಾರ್ಡ್ ಇದು. ಗ್ರೀಟಿಂಗ್ ಕಾರ್ಡಲ್ಲಿ ಅದೆಲ್ಲ ಇದರಲ್ಲೇ ಇದೆ. ಏನನ್ನು ಕೊಟ್ಟಿದ್ದಂದ್ರೆ ಸೊ ಆ್ಯಂಡ್ ಇದು ಇನ್ನೊಂದಿದೆ ಗೈಸ್, ಚೆನ್ನಾಗಿದೆ. ಇದು ಥ್ರೆಡ್ ವರ್ಕ್ ಎಲ್ಲ ಅವಳೇ ಮಾಡಿರೋದು, ಥ್ರೆಡ್ ವರ್ಕ್ ಚೆನ್ನಾಗಿದೆ. ಸೊ ತುಂಬ ಪೇಜಸ್ ಬರ್ದು ಕೊಟ್ಟಿದ್ದಾಳೆ, ಅದೆಲ್ಲ ತೋರ್ಸೋಕ್ಕಾಗಲ್ಲ, ಸೀಕ್ರೆಟ್. ಚೆನ್ನಾಗಿದೆ ಅಲ್ವಾ ಗ್ರೀಟಿಂಗ್ ಕಾರ್ಡ್? ಈ ಪೇಜಲ್ಲಿ ಅನಿಸಿದ್ದೀನಲ್ವಾ, ಇವರಿಷ್ಟು ಜನ ನನ್ನ ಕ್ಲೀನಾಗಿ ಇಟ್ಕೊ ಕ್ಯಾಮ್ರಾ ಇಷ್ಟು ಜನ ನನ್ನ ಕಾಲೇಜ್ ಕ್ಲೋಸ್ ಫ್ರೆಂಡ್ಸ್. ಇದು ಫುಲ್ಲು ಹುಡುಗರ ಟೀಮ್ ಆ್ಯಂಡ್ ಇದು ಫುಲ್ಲು ಹುಡುಗಿರ ಟೀಮ್. ಆ್ಯಂಡ್ ಟೋಟಲಾಗಿ ಎಷ್ಟು ಜನ ಇದ್ವಿ ಗೊತ್ತಾ? 12 ಮೆಂಬರ್ಸ್ ಇದ್ದೀವಿ ಗೈಸ್. ಆಮೇಲೆ ಇಲ್ಲಿ ನೋಡಿ, ವಿ ಲವ್ ಈಚ್ ಅದರ್ ಮೋರ್. ಇದೆಲ್ಲ ನನ್ನ ಫ್ರೆಂಡ್ಸ್ ನನ್ನ ಬಗ್ಗೆ ಬರೆದಿರುವಂಥ ಒಂದು ಲೈನ್ಸ್. ಇದೆಲ್ಲ ಓದಲ್ಲ ಗೈಸ್. ಆಮೇಲೆ ನನ್ನ ಬಗ್ಗೆ ನಾನೇ ಬಿಲ್ಡಪ್ ತಗೊಂಡಂಗಿರುತ್ತೆ. ಆ್ಯಂಡ್ ಇದು ಗಂಗೋತ್ರಿ ಅಂತ ನನ್ನ ಕ್ಲಾಸ್ಮೇಟ್, ಅವಳು ಮಾಡಿ ಕೊಟ್ಟಿದ್ದಂಥ ಪೇಜ್ ಇದು. ಇದು ನನ್ನ ಫೇವ್ರೆಟ್ ಸಾಂಗ್. ಆಮೇಲೆ ಗೈಸ್, ಇದು ನಾನು ಹಾಕಿದ್ದೀನಲ್ವಾ ಈ ಒಂದು ರಿಂಗ್. ಈ ರಿಂಗ್ನ ನಾನು ಹೇಳಿದೆ, ನಾನು ಕಾಣಿಸಿಲ್ಲ ಅದು ರಿಂಗು. ನನ್ನ ಕ್ಲೋಸೆಸ್ಟ್ ಬೆಸ್ಟೆಸ್ಟ್ ಫ್ರೆಂಡ್ ಅವಳು ಕೊಟ್ಟಿದ್ದಂಥ ರಿಂಗ್ ಇದು. ಈ ಚೈನ್ ಕೂಡ ಅವಳೇ ಕೊಟ್ಟಿದ್ದು. ಮೋನಿಕಾ ಇಲ್ಲೇ ಬರ್ತಿದ್ದು ನೋಡಿ, ಅವಳು ಕೊಟ್ಟಿದ್ದು. ಇದು ಕೂಡ ನನ್ನ ಬಗ್ಗೆ ಬರ್ತಿದ್ದಿದ್ದು. ಆ್ಯಂಡ್ ಇದೆಲ್ಲ ರೋಸಸ್ ಗೈಸ್. ನಂಗೆ ರೋಸಸ್ ತುಂಬ ಇಷ್ಟ ಅಲ್ವಾ. ನನ್ನ ಫ್ರೆಂಡ್ಸ್ ಎಲ್ಲಾದರೂ ರೋಸ್ ನೋಡಿದ್ರೆ ಅದನ್ನು ತೊಗೊಂಬರೋದು ಇಲ್ಲ. ಇದು ದರ್ಶಿನಿ ಅಂತ ಒಬ್ಳಿದ್ದಾಳೆ, ಸೊ ಅವಳು ಅವ್ರ ಮನೆಗೆ ಹೋಗಿದ್ದಾಗ ತೊಗೊಂಡಿದ್ದು. ವರಮಹಾಲಕ್ಷ್ಮಿ ಹಬ್ಬ ಹೋಗಿದ್ದಾಳೆ. ಸೊ ಅಷ್ಟೇ ಗೈಸ್. ಆಗ ಇನ್ನೂ ಸಖತ್ ಕ್ಯೂಟಾಗಿದೆ ಗೈಸ್. ಇವಾಗ ಕ್ಯೂಟಾಗೇ ಇದ್ದೀನಿ ತಾನೇ. ನಮ್ಮ ಮಮ್ಮಿ ಬಂದಿದ್ದಾರೆ ಗೈಸ್. ಹಾಯ್ ಮೇಡಮ್. ಹಾಯ್ ಮೇಡಮ್ಮ. ಸೊ ತೋರಿಸ್ತೀನಿ ಅಂತಿದ್ದಲ್ಲ ನೋಡಿ. ಇದು ನಮ್ಮ ಪಪ್ಪ, ನಮ್ಮ ಮಮ್ಮಿ, ಇದು ನಾನು, ಇದು ನಮ್ಮ ಮಮ್ಮಿ. ನಾನು ಹತ್ರ ಎಷ್ಟು ಕ್ಯೂಟಾಗಿದ್ದೆ ಅಲ್ವಾ ಅವಾಗ. ನಮ್ಮ ಪಪ್ಪ ನಾನು ಸೇಮ್ ಟು ಸೇಮ್ ಗೈಸ್ ನೋಡಿ. ಇವರೆಲ್ಲ ನಮ್ಮ ಪಪ್ಪ ಫ್ರೆಂಡ್ಸ್, ಇವರೆಲ್ಲ ಮಮ್ಮಿ ಫ್ರೆಂಡ್ಸ್, ಇವ್ರು ಮಾತ್ರ ನಮ್ಮ ಅಜ್ಜಿ. ಇವರಿಬ್ಬರು ನಮ್ಮ ಮಾಮ ಗೈಸ್. ಈಗ ಇದು ನನ್ನದು ಬಾಬಿ ಡಾಲ್. ಇನ್ನು ನನ್ನ ಹತ್ರ ಇದೆ. ಏನಕ್ಕೆ ಅಂದರೆ ಲೈಕ್ ನನಗೆ ಚಿಕ್ಕ ವಯಸ್ಸಲ್ಲಿ ಏನೇ ಗಿಫ್ಟ್ಸ್ ಬಂದರೂ ನಮ್ಮ ಪಪ್ಪ ಅದನ್ನು ನನಗೆ ಕೊಡ್ತಾ ಇರಲಿಲ್ಲ. ಲೈಕ್ ಅವರೆಲ್ಲ ಅದನ್ನು ಶೋಕೇಸಲ್ಲಿ ಇಟ್ಬಿಡ್ತಾಯಿದ್ರು. ಲೈಕ್ ಅದು ನನ್ನ ಕೈಗೆ ಏನಾದರೂ ಸಿಕ್ಕಿದ್ರೆ ನಾನು ಅದನ್ನು ಬಿಡ್ತಾ ಇರಲಿಲ್ಲ. ಫುಲ್ಲಿ ಕಿತ್ತಾಕ್ಬಿಟ್ಟು ಗಲೀಜು ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅದು ಕೊಡ್ತಾ ಇರಲಿಲ್ಲಲ್ಲ. ಸೊ ಅವಾಗ ಬಂದಿರೋ ಗಿಫ್ಟ್ಸ್ ಎಲ್ಲ ನನ್ನ ಹತ್ರ ಇದೆ ಅಂದರೆ ನಮ್ಮ ಪಪ್ಪ ಕೊಡ್ತಿರ್ಲಿಲ್ವಲ್ಲ, ಅದೇ ರೀಸನ್. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ. ಇವಾಗ ಗೋಬಿ ತಂದು ಗೋಬಿ ತಿಂದು ಆಮೇಲೆ ಸಿಗ್ತೀವಿ.
ಸೊ ಗೈಸ್, ನಾನು ನಿನ್ನೆ ವಿಡಿಯೋನ ಎಂಡ್ ಮಾಡಲಿಲ್ಲ, ಅಂದರೆ ಇವತ್ತಿಂದು ಅರ್ಧ ಕಂಟಿನ್ಯೂಷನಲ್ಲಿ ಯಾಕನ ಅಂತ. ಈಗ ಮೇಲ್ಗಡೆ ಬಂದೆ, ನಮ್ಮ ಸೂರ್ಯನ ವಾಕಿಂಗ್ ಮಾಡ್ಸೋಣ ಅಂತ ಗೈಸ್ ಮೇಲ್ಗಡೆ ಬಂದಿದ್ದು. ಏನು ಗೊತ್ತಾ ಗೈಸ್, ನಾವು ಮಾಡಿ ಮೇಲೆ ಎಷ್ಟು ಪಾಟ್ಸ್ ಇಟ್ಟಿದ್ದೀವಿ ಅಂತ ತೋರಿಸ್ತೀನಿ. ಇದು ಆಲೋವೆರಾ, ಇದು ಯಾವುದು ಗೊತ್ತಿಲ್ಲ, ಅದು ಎಲ್ಲೋ ಕಲರ್ ಹೂವು ಬಿಡುತ್ತಲ್ವ ಅದು. ಇಲ್ಲಿ ತುಳಸಿ ಗಿಡ ಇತ್ತು, ಅದು ಮಳೆ ಬಂದು ಅದು ಫುಲ್ ಒಂಥರ ಆಗೋಗಿ ಹಾಳಾಯಿತು. ಸೊ ಅದನ್ನು ತೆಗೆದ್ಬಿಟ್ಟು ಇದು ಆಲೋವೆರಾ ಏನಕ್ಕೆ ಗೊತ್ತಾ, ನಾನು ಜಾಸ್ತಿ ಇಟ್ಟಿರೋದು ಏನಕ್ಕೆ ಇಟ್ಟಿರೋದು ಅಂದರೆ ಅದು ತುಂಬ ಒಳ್ಳೆಯದು ಗೈಸ್, ಫೇಸ್ಗೆ ಎಲ್ಲದಕ್ಕೂ. ಇದು ಗೊತ್ತಿಲ್ಲ ಯಾವುದು ಅಂತ. ಇದು ಆಲೋವೆರಾ, ಇದು ತುಳಸಿ. ಅದು ನಮ್ಮದಲ್ಲ, ಅದೊಂದು ಪಾಟು ನಮ್ಮ ಪಕ್ಕದ ಮನೆ ಅವ್ರದ್ದು ತುಳಸಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ಸೂರ್ಯನೇ ಇಲ್ಲ ಗೈಸ್, ಸೂರ್ಯ ಓಡೋಗ್ಬಿಟ್ಟವನೆ. ನಮ್ಮ ಮನೇಲಿ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಫುಲ್ಲು ಮಳೆ. ನಮ್ಮ ಅಜ್ಜಿ ಫೋನ್, ತಮ್ಮ ಫೋನ್, ಎಲ್ಲರೂ ಫೋನ್ ಅಡಿಕ್ಷನ್. ಪಪ್ಪ ಟಿವಿ. ನಮ್ಮ ಪಪ್ಪಾಗೆ ನ್ಯೂಸ್ ಚಾನಲ್ಲು ಉದಯ ಮ್ಯೂಸಿಕ್ ಇದಿದ್ರೆ ಬೇರೇನು ಬೇಡ ಗೈಸ್. ನಮ್ಮ ಮಮ್ಮಿ ಐರನ್, ನಮ್ಮ ಪಪ್ಪ ಶರ್ಟ್ನ ಐರನ್ ಮಾಡ್ತಿದ್ದಾರೆ. ಅಯ್ಯೋ ಸಾರಿ, ಅವ್ರದ್ದೇ ಶರ್ಟ್ ಐರನ್ ಮಾಡ್ತಿದ್ದಾರೆ. ನಮ್ಮ ಸೂರ್ಯ ಅವನದು ಟವಲ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ನಮ್ಮ ಮಮ್ಮಿ ಫುಲ್ಲು ಕಷ್ಟಪಟ್ಟು ತಿಂಡಿ ಮಾಡಿದ್ದಾರೆ. ಏನು ತಿಂಡಿ ಗೊತ್ತಾ, ನನ್ನ ಫೇವ್ರೆಟ್, ಬಿಚ್ಚಕ್ಕೆ ಹೋಗ್ತಾ ಇಲ್ಲ ಗೈಸ್. ಚೆನ್ನಾಗಿ ಮಾಡ್ತಾರೆ ಗೈಸ್ ನಮ್ಮ ಮಮ್ಮಿ ಟೊಮೆಟೊ ಬಾತ್. ಪಪ್ಪ ಮಮ್ಮಿ ಇಬ್ಬರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ಮಮ್ಮಿ ಬಾಯ್ ಮಾಡು, ಬಾಯ್ ಬಾಯ್. ನನಗೆ ಬಾಯ್ ಅಮ್ಮ, ನನಗೆ ಬಾಯ್ ಹೇಳು. ಬಾಯ್ ಸೊ ಇಷ್ಟ ಆಗಿತ್ತು ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.